ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮನೆಯವರು ಎಲ್ಲರೂ ಕೂಡ ಪಟಾಕಿನ ಹಚ್ಚುತ್ತಾ ಇರ್ತಾರೆ. ಮಹಾದೇವ ಕಾವ್ಯನ ನೋಡಿಬಿಟ್ಟು, ಅಯ್ಯೋ ಬರೀ ಕಣ್ಣಲ್ಲೇ ನನ್ನನ್ನು ಸುಟ್ಟಾಕ್ತೀಯ ಅಂತ ಅಂದ್ಕೊಂಡಿದ್ದೀನಿ, ನಿನಗೆ ಪಟಾಕಿ ಕೂಡ ಹಚ್ಚೋಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಹೌದು, ಪಟಾಕಿನೂ ಹಚ್ಚೋಕ್ಕೆ ಬರುತ್ತೆ, ಬೆಂಕಿನೂ ಹಚ್ಚೋಕ್ಕೆ ಬರುತ್ತೆ. ಹಚ್ಚಲ ಅಂದಿದ ತಕ್ಷಣ, ಅಲ್ಲ ನೀವು ರಾಕೆಟ್ ಬಿಡ್ತೀರಾ ಅಲ್ವಾ, ಅಲ್ಲಿ ಪಟಾಕಿ ಹಚ್ಚೋದು ಕೂಡ ಕಲಿಸಿರ್ತಾರ ಅಂತ ಮಹಾದೇವ ಕಾವ್ಯನ ರೇಗಿಸ್ತಾ ಇರ್ತಾನೆ. ಇನ್ನು ಈ ಕಡೆ ಪ್ರೇಮ ಮತ್ತು ಮಹಾದೇವ ಎಲ್ಲರೂ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಜೊತೆಯಲ್ಲೇ ನಿಂತ್ಕೊಂಡು ಪಟಾಕಿನ ಹಚ್ಚುತ್ತಾ ಇರಬೇಕಾದ್ರೆ ಪ್ರೇಮಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಈ ಮಹಾದೇವ ಬರೀ ಚಿಕ್ಕ ಚಿಕ್ಕ ಪಟಾಕಿ ಹಚ್ಚುತ್ತಾ ಇದೆಯಲ್ವೋ, ಹೋಗು ದೊಡ್ಡ ಪಟಾಕಿ ತಂದು ಹಚ್ಚು ಅಂತ ಶ್ರೀಧರ್ ಹೇಳಿದ ತಕ್ಷಣ, ಅಯ್ಯೋ ಚಿಕ್ಕಪ್ಪ ನೆಕ್ಸ್ಟ್ ಅದೇ ಅಂತ ಹೇಳ್ಬಿಟ್ಟು ಸರ ಪಟಾಕಿನ ತಂದು ಹಚ್ಬಿಡ್ತಾನೆ. ಕಾವ್ಯಗಂತೂ ಪಟಾಕಿನ ನೋಡಿಬಿಟ್ಟು ತುಂಬಾ ಭಯ ಆಗ್ಬಿಡುತ್ತೆ. ಅಯ್ಯೋ ಈ ಪಟಾಕಿನ ನೋಡಿ ನೀನ್ಯಾಕೆ ಭಯ ಬೀಳ್ತಾ ಇದೆಯಾ ಅಂತ ಮಹಾದೇವ ಕೇಳಿದಾಗ, ಅಯ್ಯೋ ಮಹಾದೇವ ಅವರೇ, ಕಾವ್ಯಗೆ ಪಟಾಕಿ ಅಂದರೆ ತುಂಬ ಭಯ. ಅವಳು ನಾವಿಲ್ಲಿ ಪಟಾಕಿ ಹಚ್ಚಿದ್ರೆ ಅಲ್ಲೋಗಿ ನಿಂತ್ಕೊಳ್ತಾ ಇದ್ದು, ಫಸ್ಟ್ ಟೈಮು ಇಷ್ಟು ಹತ್ರ ನಿಂತ್ಕೊಂಡು ಪಟಾಕಿನ ನೋಡ್ತಾ ಇರೋದು ಅಂತ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಒಂದು ಪಟಾಕಿ ಇನ್ನೊಂದು ಪಟಾಕಿನ ನೋಡಿ ಭಯ ಬೀಳ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಹಾದೇವ ನಗ್ತಾ ಇರ್ತಾನೆ. ಇನ್ನು ಪಟಾಕಿ ಹಚ್ಚೋದೆಲ್ಲ ಮುಗ್ದೋಗುತ್ತೆ. ಪ್ರೇಮ ಕಾವ್ಯ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿಗೆ ರಾಣಿ ಕೂಡ ಬರ್ತಾಳೆ. ಬಂದಿದ ತಕ್ಷಣ, ಕಲ್ಯಾಣಿ ಅಮ್ಮ ನಿಮ್ಮನ್ನ ಕರಿತಾ ಇದ್ದಾರೆ ಅಂದಾಗ, ಬಾ ಕಾವ್ಯ ಏನು ಕೇಳ್ಕೊಂಡು ಬರೋಣ ಅಂತ ಬರ್ತಾರೆ. ಏನು ಗೊತ್ತಾ, ನಾಳೆ ಮನೇಲಿ ಸುಮಂಗಲಿ ಪೂಜೆನ ಇಟ್ಕೊಂಡಿದ್ದೀನಿ. ಮಹಾದೇವ ನೀನು ನಾಳೆ ಎಲ್ಗೂ ಕೂಡ ಹೋಗಬಾರ್ದು, ಮನೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಏನು ಗೊತ್ತಾ ರಾಮ್, ನೀನು ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಡ ಅಂತ ಹೇಳಿದ ತಕ್ಷಣ, ಸರಿ ಆಯಿತು ದೊಡ್ಡಮ್ಮ ಅಂತ ಒಪ್ಕೊಳ್ತಾನೆ. ಮಹಾದೇವ ಈ ಪೂಜೆಗೆ ನಿನಗೆ ಒಪ್ಪಿಗೆ ಇದೆನಾ ಅಂತ ಹೇಳ್ಬಿಟ್ಟು ಮಹಾದೇವ, ರಾಮ್, ಪ್ರೇಮ ಎಲ್ಲರನ್ನೂ ಕೂಡ ಕೇಳ್ತಾರೆ. ಕಾವ್ಯ ಇನ್ನೇನು ಮಾತಾಡಬೇಕು ಅಂತ ಬರ್ತಾ ಇರಬೇಕಾದ್ರೆ ಪ್ರೇಮ ಕಾವ್ಯನ ತಡೆದ್ಬಿಟ್ಟು, ಅತ್ತೆ ಕಾವ್ಯಗೂ ಕೂಡ ಒಪ್ಪಿಗೆ ಇದೆ ಅಂತ ಹೇಳ್ಬಿಡ್ತಾಳೆ. ಆವಾಗ ಕಾವ್ಯಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇದನ್ನೆಲ್ಲ ಪೂರ್ವಿ ನೋಡ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಅವ್ರ ಅಮ್ಮನ ಹತ್ರ ಬಂದಿರ್ತಾಳೆ. ಅಮ್ಮ ಅಲ್ಲೆಲ್ಲ ಏನು ನಡೀತಾ ಇದೆ ಗೊತ್ತಾ, ದೊಡ್ಡಮ್ಮ ಸುಮಂಗಲಿ ಪೂಜೆನ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ಅಣ್ಣನೂ ಕೂಡ ಒಪ್ಕೊಂಡಿದ್ದಾನೆ ಅಂದಾಗ, ಯಾವುದೇ ಕಾರಣಕ್ಕೂ ಈ ಪೂಜೆನ ನಡೆಯೋಕೆ ನಾನು ಬಿಡೋದಿಲ್ಲ ಅಂತ ಮಹೇಶ್ವರಿ ಹೇಳ್ತಾಳೆ. ನೆಕ್ಸ್ಟ್ ಡೇ ಮನೆಯವರೆಲ್ಲರೂ ಕೂಡ ಪೂಜೆಗೆ ರೆಡಿ ಮಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಪ್ರೇಮ ಮತ್ತೆ ರಾಣಿ ರಂಗೋಲಿನ ಹಾಕ್ತಾ ಇರಬೇಕಾದ್ರೆ ಅಲ್ಲಿಗೆ ಕಲ್ಯಾಣಿ ಕೂಡ ಬರ್ತಾಳೆ. ಪ್ರೇಮ ಕಾವ್ಯ ಇಬ್ಬರು ಕೂಡ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಕೂಡ ಸುಮಂಗಲಿ ಪೂಜೆಗೆ ಸೀರೆನ ತಗೊಂಡು ಬಂದಿದ್ದೀನಿ ತಗೊಳ್ಳಿ ಅಂದಾಗ, ಅದನ್ನ ನೋಡ್ಬಿಟ್ಟು ಪೂರ್ವಿ ಮತ್ತೆ ಮಹೇಶ್ವರಿ ಇಬ್ಬರಿಗೂ ಕೂಡ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ, ಅಯ್ಯೋ ಅತ್ತೆ ಮೊನ್ನೆ ತಾನೇ ತಂದುಕೊಟ್ಟಿದ್ರಿ ಮತ್ತೆ ಸೀರೆ ಬೇಕಾ ಅಂದಾಗ, ಅಯ್ಯೋ ಪ್ರೇಮ ಕಾವ್ಯ ನೀವಿಬ್ಬರು ಕೂಡ ಈ ಮನೆ ಸೊಸೆರು, ನೀವು ಯಾವಾಗಲೂ ಕೂಡ ಖುಷಿಯಾಗಿ ಇರಬೇಕು, ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು, ಇದು ನಿಮ್ಮ ಅತ್ತೆ ತಂದುಕೊಟ್ಟಿರೋದು, ಇವಾಗ ಪೂಜೆಗೆ ಇದೇ ಸೀರೆನ ಉಟ್ಕೊಳ್ಳಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಆ ಬಿಲ್ ಕೂಡ, ಸ್ಯಾರಿ ಬಿಲ್ಲು ಪ್ರೇಮ ಸೀರೆ ನೋಡ್ತಾ ಇರಬೇಕಾದ್ರೆ ಕೆಳಗಡೆ ಬಿದ್ದುಬಿಡುತ್ತೆ. ಅದನ್ನು ಪೂರ್ವಿ ಕೂಡ ಅಬ್ಸರ್ವ್ ಮಾಡ್ತಾಳೆ. ಅಮ್ಮ ಅದು ಸೀರೆ ಬಿಲ್ ಇರಬೇಕು, ಎಷ್ಟಾಗಿದೆ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಪೂರ್ವಿ ಬಂದುಬಿಟ್ಟು ಆ ಸ್ಲಿಪ್ಪನ್ನು ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ 1,60,000 ದುಡ್ಡು ಇರುತ್ತೆ. ಏನಮ್ಮ ದೊಡ್ಡಮ್ಮ ಇಷ್ಟು ಕಾಸ್ಟ್ಲಿ ಸೀರೆ ತಂದು ಕೊಟ್ಟಿದ್ದಾರೆ, ಮೊನ್ನೆ ತಾನೇ ಅವರಿಬ್ಬರಿಗೂ ಸೀರೆ ಕೊಡಿಸಿದ್ರು ತಾನೆ, ಮತ್ತೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ತಂದು ಕೊಡೋದು ಅವಶ್ಯಕತೆ ಇತ್ತ ಅಂದಿದ ತಕ್ಷಣ ಅಲ್ಲಿಗೆ ಶ್ರೀಧರ್ ಅವರು ಕೂಡ ಬರ್ತಾರೆ. ಏನು ಮೂವರು ಕೂಡ ಪಿಸು ಪಿಸು ಅಂತ ಇದ್ದೀರಾ ಅಂತ ಹೇಳಿದಾಗ, ನೋಡಿಲ್ಲಿ ನಿಮ್ಮ ಅದಕ್ಕೆ 1,60,000 ಕೊಟ್ಟು 2 ಸೀರೆ ತಂದಿದ್ದಾರೆ, ಅಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂದಿದ ತಕ್ಷಣ, ಅಲ್ಲ ಮಹೇಶ್ವರಿ ಅವರಿಬ್ಬರು ಈ ಮನೆಯವ್ರ ಸೊಸೆರು ತಾನೆ, ಅವ್ರಿಗೆ ತಂದು ಕೊಡದೆ ಯಾರಿಗೆ ತಂದು ಕೊಡ್ತಾರೆ, ನೀನು ಹೊಸ್ದಾಗಿ ಮದುವೆ ಮಾಡ್ಕೊಂಡು ಬಂದಿದ ತಕ್ಷಣ ಸೀರೆ ಒಡವೆ ಅಂತ ಎಷ್ಟೆಲ್ಲ ಬಾಚ್ಕೊಂಡೆ, ಇವಾಗ ಅವ್ರಿಗೆ ತಂದು ಕೊಟ್ಟರೆ ನಿನಗೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತಾ ಅಂತ ಹೇಳ್ತಾರೆ. ನೋಡು ಈ ಮನೆಗೆ ಅಧಿಕಾರ ಮಾಡ್ತಾ ಇರೋದು ಅದಕ್ಕೆ, ಅವ್ರು ಏನೇ ಮಾಡಿದ್ರು ಕೂಡ ಸರಿ ಇರುತ್ತೆ, ಅವರು ಆ ರೀತಿ ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಇಷ್ಟೊಂದು ಶ್ರೀಮಂತರಾಗಿರೋದು, ಅಲ್ಲ ನಮ್ಮ ರಾಮ್ನ ಕಷ್ಟಪಟ್ಟು ಓದಿಸಿ ಡಾಕ್ಟರ್ ಮಾಡಿದ್ದಾರೆ, ನಮಗೆ ಅಂತ ಎಷ್ಟೆಲ್ಲ ಮಾಡಿದ್ದಾರೆ, ಆದರೂ ಕೂಡ ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಲ್ವ, ನಿನಗೇನು ಅನಿಸೋದಿಲ್ವಾ ಅಂತ ಹೇಳ್ಬಿಟ್ಟು ಪೂರ್ವಿ, ಆದಷ್ಟು ನಿಮ್ಮ ಅಮ್ಮನಿದ್ದ ದೂರ ಇರು, ಅವಳ ಬುದ್ಧಿನೇ ನಿನಗೆ ಬಂದ್ಬಿಡುತ್ತೆ ಅಂತ ಬೈದು ಅಲ್ಲಿದ್ದ ಹೋಗ್ಬಿಡ್ತಾರೆ. ಇನ್ನು ಕಾವ್ಯ ಕೂಡ ತುಂಬ ಬೇಜಾರಾಗಿ ಇರಬೇಕಾದ್ರೆ, ಕಾವ್ಯ ಯಾಕೆ ಬೇಜಾರಲ್ಲಿದೆಯಾ, ಏನಾಯಿತು ಅಂತ ಪ್ರೇಮ ಕೇಳ್ತಾಳೆ. ಅಕ್ಕ ನಿಜವಾಗ್ಲೂ ಕೂಡ ನನಗೆ ಸೀರೆ ವಿಚಾರದಲ್ಲಿ ಅತ್ತೆ ವಿಚಾರದಲ್ಲಿ ಬೇಜಾರಿಲ್ಲ ಕಣೆ, ನನ್ನ ಬಗ್ಗೆನೇ ನನಗೆ ಬೇಜಾರಾಗ್ತಾ ಇದೆ, ಈ ಜೀವನ ಸಂಸಾರ ಈ ಮನೆ ಯಾವುದು ನನಗೆ ಇಷ್ಟ ಇಲ್ಲ ಕಣೆ, ನನಗೆ ಉಸಿರುಗಡ್ದಾಗ ಆಗ್ತಾ ಇದೆ. ಆ ರಾಮ್ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಬರೀ ನಿನ್ನ ಜೀವನನ ಹಾಳು ಮಾಡಿಲ್ಲ, ನಿನ್ನ ಜೀವನ ಜೊತೆ ನನ್ನ ಆಸೆ ಕನಸು ಎಲ್ಲದನ್ನೂ ಕೂಡ ನುಚ್ಚುನೂರು ಮಾಡಿದ್ದಾರೆ. ಆ ರಾಮ್ ಇದ್ದಾಗಿ ನನ್ನ ಜೀವನನೇ ಹಾಳಾಯಿತು ಅಂದಿದ ತಕ್ಷಣ, ಅಯ್ಯೋ ದೇವ್ರೆ, ಕಾವ್ಯ ಮಹಾದೇವ ಜೊತೆ ಖುಷಿಯಾಗಿದ್ದಾಳೆ ಅಂತ ನಾನು ಅಂದ್ಕೊಂಡೆ, ಆದರೆ ಅವಳಿಗೆ ಈ ಜೀವನನೇ ಇಷ್ಟ ಇಲ್ಲ ಅಂತ ಪ್ರೇಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನು ಕನಸು ಮನಸ್ಸಲ್ಲೂ ಕೂಡ ಆ ಮಹಾದೇವ ನನ್ನ ಗಂಡ ಆಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಅವನು ಯಾವುದ್ರಲ್ಲೂ ಕೂಡ ನನಗೆ ಸೂಟ್ ಆಗೋದಿಲ್ಲ ಕಣೆ ಅಕ್ಕ, ನನಗೆ ಈ ಜೀವನನ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಜೀವನ ಮುಗ್ದೋಗ್ತಿದ್ದು ಕಣೆ, ಮುಳುಗೋಯ್ತು ಅಂತ ಹೇಳ್ಬಿಟ್ಟು ಕಾವ್ಯ ಬೇಜಾರು ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಕಾವ್ಯ ಮಾತನ್ನ ಕೇಳಿಸ್ಕೊಂಡು ಪ್ರೇಮಗೂ ಕೂಡ ತುಂಬಾ ಹರ್ಟ್ ಆಗಿಬಿಡುತ್ತೆ.
ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.